ಈಗ ನಮ್ಮ ಹತ್ರ ಇದೆ ಓಪೋನ 5G ಸ್ಮಾರ್ಟ್ ಫೋನ್. ಇದು ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಇದು 15,500 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಬ್ಯಾಂಕ್ ಕ್ಯಾಶ್ ಬ್ಯಾಕ್ ಇದೆ, EMI ಫೆಸಿಲಿಟಿ ಇದೆ. ಇದರಲ್ಲಿ ಪ್ರೀಮಿಯಂ ಡಿಸೈನ್ ಜೊತೆಗೆ 360 ಆರ್ಮರ್ ಡಿಸ್ಪ್ಲೇ ಸಿಗ್ತಾ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಬ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಡೈರೆಕ್ಟ್ ಆಗಿ ನಮ್ಗೆ ಒಂದ್ ಬಾಕ್ಸ್ ಸಿಗ್ತಾ ಇದೆ. ಇದನ್ನ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಕ್ವಿಕ್ ಗೈಡ್ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಆನಂತರ ಪ್ರೀಮಿಯಂ ಬ್ಯಾಕ್ ಸಿಗ್ತಾ ಇದೆ. ನೋಡ್ಬೋದು ನೀವು, ಪ್ರೀಮಿಯಂ ಲುಕ್, ಗ್ರೀನ್ ಟೈಪ್ ಫೋನ್ ತುಂಬಾ ಚೆನ್ನಾಗಿದೆ. 45 ವಾಟ್ಸ್ ಚಾರ್ಜರ್ ಸಿಗ್ತಾ ಇದೆ ನಿಮ್ಗೆ, ಫಾಸ್ಟ್ ಚಾರ್ಜಿಂಗ್. ಆನಂತರ ನಿಮ್ಗೆ B2C ಕೇಬಲ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಕೂಡ ಸಿಗ್ತಾ ಇದೆ. ನೀವು ಫೋನ್ಗೆ ಏನು ಎಕ್ಸ್ಟ್ರಾ ಪರ್ಚೇಸ್ ಮಾಡಂಗಿಲ್ಲ, ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಈಗ ಈ ಫೋನ್ ಬಗ್ಗೆ ಮಾತಾಡಿದ್ರೆ, ಈ ಫೋನ್ 2 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಅರೋರಾ ಗ್ರೀನ್. ಇನ್ನೊಂದು ಕಲರ್ ನೋಡೋದಾದ್ರೆ ಮಿಸ್ಟ್ ವೈಟ್. ಈ 2 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇದು ಕೂಡ ಸ್ವಲ್ಪ ಶೈನಿ ಆಗಿದೆ. ಈ ಫೋನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದರ ಕ್ಯಾಮ್ರಾ ಮಾಡಲು ಕೂಡ ಶೈನಿ ಆಗಿದೆ. 2 ಕ್ಯಾಮ್ರಾ ಇದೆ, ಒಂದು LED ಲೈಟ್ ಇದೆ ಮತ್ತು ಓಪೋ ಬ್ರಾಂಡಿಂಗ್ ನೋಡಕ್ಕೆ ಸಿಗುತ್ತೆ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಮತ್ತು ಇದು ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇದರ ಸೈಡ್ ಗ್ರಿಪ್ ಕೂಡ ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಈ ಫೋನ್ 193 ಗ್ರಾಮ್ weight ಇದೆ ಮತ್ತು 8mm ಥಿಕ್ನೆಸ್ ನ ಹೊಂದಿದೆ. ಇದು ಸ್ವಲ್ಪ ದಪ್ಪ ಇದೆ ಅಂತ ಅನ್ಸುತ್ತೆ. ಇದು ನಮ್ಗೆ ಲೈಟ್ ವೇಟ್ ಫೀಲ್ ಆಗಿದೆ. ಇನ್ ಅಂಡ್ ಫೀಲ್ ಚೆನ್ನಾಗಿದೆ. ಇನ್ನು ಈ ಫೋನ್ ನ ಕೆಳಗಡೆ Type-C ಪೋರ್ಟ್ ಇದೆ, ಸ್ಪೀಕರ್ ಇದೆ, 3.5mm ಜಾಕ್ ಇದೆ ಮತ್ತು ಮೈಕ್ರೋಫೋನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಇದರ ಆಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಡಿಸ್ಪ್ಲೇ ಅಲ್ಲಿ 6.67 ಇಂಚಸ್ HD+ LCD ಡಿಸ್ಪ್ಲೇ ಸಿಗ್ತಾ ಇದೆ. 90 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ಔಟ್ಡೋರ್ ಅಲ್ಲಿ ಚೆನ್ನಾಗಿ ಕಾಣಲ್ಲ. ಮತ್ತು ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಆದ್ರೆ 2K ವಿಡಿಯೋಸ್ ನ ನೋಡಬಹುದು. ಇದರಲ್ಲಿ ಪ್ಲೆಸೆನ್ಸ್ ತುಂಬಾ ಜಾಸ್ತಿ ಇದೆ. ಪಂಚುವಲ್ ಕ್ಯಾಮ್ರಾ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಇದೆ. ಇನ್ನೊಂದು 2MP ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ ಡೀಟೇಲ್ ಡೀಸೆಂಟ್ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಆಗಲ್ಲ, ಆದ್ರೆ ಪ್ರೈಸಿಂಗ್ ಅಕಾರ್ಡಿಂಗ್ಲಿ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಇದರ ಬ್ಯಾಕ್ ನ ಕ್ಯಾಮ್ರಾ ಇಂದ 1080p ವಿಡಿಯೋಸ್ ನ 60 fps ನಲ್ಲಿ ತೆಗಿಬಹುದು ಮತ್ತು ಫ್ರಂಟ್ ನಲ್ಲಿ 1080p ವಿಡಿಯೋಸ್ ನ 30 fps ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಶಾಂಪಲ್ಸ್ ನೀವೇ ನೋಡಬಹುದು. ಸೆಲ್ಫಿ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಡೀಟೇಲ್ ಆಗಿ ಬರುತ್ತೆ. ಕಲರ್ಸ್ ಓಕೆ, ಚೆನ್ನಾಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6s Gen 1 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ 4 lakh+ ಆಂಡ್ರಾಯ್ಡ್ ಸ್ಕೋರ್ ಇದೆ ಮತ್ತು 84% CPU ಥ್ರಾಟಲ್ ಇದೆ ಮತ್ತು ಇದು ಸ್ವಲ್ಪ ಹೀಟ್ ಆಗುತ್ತೆ. ಇದರಲ್ಲಿ LPDDR4X RAM ಇದೆ ಮತ್ತು UFS 2.1 ಸ್ಟೋರೇಜ್ ಇದೆ ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಅಲ್ಟ್ರಾ ಗ್ರಾಫಿಕ್ ನ ಇರಬಹುದು. ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ಗೋಸ್ಕರ ಆಡಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಈ ಫೋನ್ 6GB RAM 128GB ಸ್ಟೋರೇಜ್ ಮತ್ತು 8GB RAM 128GB ಸ್ಟೋರೇಜ್. ಈ 2 ವೇರಿಯಂಟ್ ನಲ್ಲಿ ನಿಮ್ಗೆ ಯಾವ ವೇರಿಯಂಟ್ ಇಷ್ಟ ಆಗುತ್ತೋ ಆ ವೇರಿಯಂಟ್ ತಗೊಳ್ಳಿ. ಇನ್ನೊಂದು Android 15 ಮತ್ತು ಕಲರ್ OS 15 ನಲ್ಲಿ ಬರ್ತಾ ಇದೆ. ಆದ್ರಿಂದ ಯಾವುದೇ ಇಶ್ಯೂ ಇಲ್ಲ. ಆದ್ರೆ ಇದಕ್ಕೆ ಸ್ವಲ್ಪ ಬ್ಲಾಟ್ವೇರ್ ಬರುತ್ತೆ. ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ಸ್ ತುಂಬಾ ಇದೆ. ಇದರಿಂದ ಸ್ವಲ್ಪ ಇರಿಟೇಟ್ ಆಗಬಹುದು. ಇದಕ್ಕೆ 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಈಗ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 84 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇದರ ಜೊತೆಗೆ ಇದರಲ್ಲಿ ಕೆಲವು ಆಸಮ್ ಫೀಚರ್ಸ್ ಇದಾವೆ. ಈ ಫೋನ್ ನಲ್ಲಿ IP65 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಅಂದ್ರೆ ಲೈಟ್ ಫ್ಲಾಶ್ ಮತ್ತು ಡಸ್ಟ್ ಅಲ್ಲಿ ಇದು ಸರ್ವೈವ್ ಆಗುತ್ತೆ. ಇದರ ಜೊತೆಗೆ 360 ಆರ್ಮರ್ ಬಾಡಿ ಡ್ಯಾಮೇಜ್ ಪ್ರೂಫ್ ಆಗಿದೆ. ಕೈಯಲ್ಲಿಂದ ಬಿದ್ರು ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಫೋನ್ ಡೀಸೆಂಟ್ ಆಗಿದೆ. ಕ್ಯಾಶುಯಲ್ ಯೂಸೇಜ್ ಗೆ ಈ ಫೋನ್ ಚೆನ್ನಾಗಿದೆ.
ಈ ಫೋನ್ ಬಗ್ಗೆ ನಿಮ್ಗೇನು ಅನ್ಸು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.